ಸಿಕ್ಕಿದೆ. ಅದು ಮುಂದಿನ ವಿಷಯದಾಗ ಮಾತಾಡ್ತೀನಿ. ಇವತ್ತು ಸದ್ಯಕ್ಕೆ ಇದೊಂದು ವಿಷಯ, ಇಲ್ಲಿ ಬರ್ತಕ್ಕಂಥ ಜನ ಕಾರ್ಡ್ ಮಾಡಿಸೋ ಕಡೆ ಅದನ್ನು ವ್ಯವಸ್ಥೆ ಸರಿಪಡಿಸ್ಬೇಕು. ಫೋನ್ಪೇ ವ್ಯವಸ್ಥೆ ಜನಗಳಿಗೆ ಮೊದಲನೇದಾಗಿ ಬರಬೇಕು. ಕ್ಯಾಶ್ ಆದರೂ ತಗೊಳ್ಳಿ, ಕ್ಯಾಶ್ ಕೊಟ್ಟವ್ರು ಕ್ಯಾಶ್ ತಗೊಳ್ಳಿ, ಅಕೌಂಟ್ಗೆ ಸೀದಾ ಹೋಗೋದು ಡೈರೆಕ್ಟಾಗಿ ಫೋನ್ಪೇ. ಇದು ಮೊದಲನೇ ವಿಷಯ. ಎರಡನೇ ವಿಷಯ, ಅಂಗವಿಕಲರು, ವೃದ್ಧರು, ವಯಸ್ಸಾದವರು ಬರ್ತಾರೆ. ಆಸ್ಪತ್ರೆಗೆ ಬಂದರೆ ವೀಲ್ ಚೇರ್ಗಳು, ಸ್ಟ್ರೆಕ್ಚರ್ಗಳು ಅಲ್ಲೇನಿದೆ ಡಿ ಗ್ರೂಪ್ ನಂಬರ್ ಒಬ್ಬರು ಇರಲ್ಲ. ಮುದುಕ್ರೆ ಗಂಡ ಕರ್ಕೊಂಡ್ಬಂದ್ರೆ ಕಾಲು ಮುದ್ರೆ ಇನ್ನೊಂದು ತೊಂದರೆ ಎಂಟು ತರಬೇಕಿದೆ. ಇಲ್ಲ ಯಾರ ಮಕ್ಕಳು ಇದಾದ್ರೆ ಮುದುಕರು ಕರ್ಕೊಂಡ್ಬರ್ಬೇಕು. ವೀಲ್ ಚೇರ್ಗಳಲ್ಲಿ ಒಂದು ವೀಲ್ ಇಲ್ಲ, ಕೆಳಗಡೆ ನಿಲ್ಲಿಸಿದ್ರೆ ವೀಲ್ ಚೇರ್ ನಿಂತ್ಕೊಳ್ಳಲ್ಲ, ಬ್ಯಾಲೆನ್ಸೇ ಇಲ್ಲ, ವೀಲು ನೆಟ್ಟಿಗಿಲ್ಲ, ತಳ್ಳ ವೀಲ್ ಗ್ರೂಪ್ ಇಲ್ಲ. ಈ ಥರ ನಮ್ಮ ಜಿಲ್ಲಾಸ್ಪತ್ರೆ ವ್ಯವಸ್ಥೆ. ಕೆಳಗೆ ಇಟ್ಕೊಂಡು ವೀಲ್ ಚೇರ್ ನೋಡಿ ಹೆಂಗಿದೆ ಅಂತ ಇದು ತೋರಿಸ್ತೀನಿ. ವೀಲ್ ಚೇರ್ ಇದ್ದಾವೆ. ಇದು ವ್ಯವಸ್ಥೆ ಆಗಬೇಕು. ಡಿ ಗ್ರೂಪು ಬಂದಿದ ತಕ್ಷಣ ಆಸ್ಪತ್ರೆಗೆ ರೋಗಿಗಳನ್ನ ಕಳ್ಕೊಂಡೋಗಿ ಒಳಗಡೆ ಬರಬೇಕು. ವ್ಯವಸ್ಥೆ ಆಗಬೇಕು. ಎರಡನೇ ವಿಷಯ. ಮೂರನೇದು, ನಮ್ಮ ಜಿಲ್ಲಾಸ್ಪತ್ರೆ 5 ಡಿಸ್ಟ್ರಿಕ್ಗಳಲ್ಲಿ ಮೆಡಿಕಲ್ ಕಾಲೇಜ್ಗೆ ಹಸ್ತಾಂತರ ಮಾಡಿದೆ. ಒಮ್ಮೆ ಬಿಜೆಪಿ ಸರ್ಕಾರ ಇದ್ದಾಗ ಹಸ್ತಾಂತರ ಆಯಿತು. ಹಸ್ತಾಂತರ ಆದಮೇಲೆ ಅಲ್ಲಿರ್ತಕ್ಕಂಥ ತಿಂಡಿ ವ್ಯವಸ್ಥೆ ಮೊದಲಿದ್ದು ಯಾರು ಬ್ರೆಡ್ ಇತ್ತು ಜನಗಳಿಗೆ. ಇವರು ಆ ಥರ ಇಲ್ಲ. ಪ್ರತಿದಿನ ತಿಂಡಿ, ಒಂದಿನ ಉಪ್ಮಾ, ಒಂದಿನ ಪೊಂಗಲ್ಲು, ಒಂದಿನ ಇಡ್ಲಿ ವಡೆ, ಆಮೇಲೆ ರವೆ ಇಡ್ಲಿ, ಇನ್ನೊಂದು ದಿನ ಬೇರೆ ಥರ ತಿಂಡಿ ಕೊಡಬೇಕು. ಪ್ರತಿದಿನ ಇಂಥದ್ದು ಪರಿಹಾರ ಕೊಡೋದು. ರೋಗಿಗೆ ಅಡ್ಮಿಷನ್ ಆಗಿರೋರಿಗೆ ಊಟ ಇಂಥದ್ದೇ ಕೊಡಬೇಕು. ಆಮೇಲೆ ಶುಗರ್ ಪೇಷಂಟ್ಸ್ ಇರ್ತಾರೆ, ಅಂಥವ್ರಿಗೆ ಚಪಾತಿ ಇಷ್ಟೇ ಕೊಡಬೇಕು, ಪಲ್ಯ ಇಂಥದ್ದೇ ಕೊಡಬೇಕು. ಇಂಥ ದಿನ ಬಾದಾಮಿ ಕೊಡಬೇಕು, ಕೋಳಿ ಮೊಟ್ಟೆ, ಬಾಳೆಹಣ್ಣು ಎಲ್ಲ ಕೊಡಬೇಕು ಅಂತ ವ್ಯವಸ್ಥೆ ಇದೆ. ಅವ್ರೇನು ಮಾಡ್ತಾರೆ, ತಿಂಗಳಲ್ಲಿ ಜನರಾಗಿರೋರು ಒಂದಿನ ಉಪ್ಪಿಟ್ಟು ಕೊಡ್ತಾರೆ, ಇನ್ನೊಂದು ದಿನ ಪೊಂಗಲ್ ಕೊಡ್ತಾರೆ, ಇನ್ನೊಂದು ದಿನ ಈ ಥರ ಹಾಲು ಈ ಥರ ಹಾಕ್ಕೊಂಡು ಬ್ರೆಡ್ ಕೊಡ್ತಾರೆ. ಬ್ರೆಡ್ ಇಲ್ಲ, ಅದ್ರಲ್ಲಿ ಜನರಲ್ಲಿ ಇಲ್ಲ. ಈ ಥರ ನೀವು ಲೆಕ್ಚರ್ ತೆಗೆದು ಸ್ಟಾಫ್ ನರ್ಸ್ಗಳ ಹತ್ರ ಇರ್ತೈತೆ ರೆಕಾರ್ಡ್. ಅದು ನೋಡ್ರಿ, 30 ದಿನಕ್ಕೆ 15 ದಿನ ಬ್ರೆಡ್ ಕೊಟ್ಟಿರೋದಿದೆ. ಬ್ರೆಡ್ ಅದು ನಾಮಫಲಕ ಹಾಕ್ಬೇಕು. ಜನರು ಏನಾಗಿದೆ ಹಾಸ್ಪಿಟಲಲ್ಲಿ ಏನು ತಿಂಡಿ ಕೊಡ್ತಾರೆ ದಿನ ಒಳಗೋಗಿ ಅಡ್ಮಿಷನ್ ಪೇಷಂಟ್ಗಳಿಗೆ ಒಂದು ಬೋರ್ಡ್ ಹಾಸ್ಪಿಟಲಲ್ಲಿ ಈ ನಾಳೆ ದಿನ ಇಂಥ ದಿನ ಉಪ್ಪಿಟ್ಟು ಮಾಡ್ತಾರೆ, ಇಂಥ ದಿನ ಪೊಂಗಲ್ಲು, ಇಂಥ ದಿನ ಬಾದಾಮಿ ಕೊಡ್ತಾರೆ, ಇಂಥ ದಿನ ಇಷ್ಟು ಕೋಳಿ ಮೊಟ್ಟೆ ಕೊಡ್ತಾರೆ, ಬಾಳೆಹಣ್ಣು ಕೊಡ್ತಾರೆ, ಚಪಾತಿ ಕೊಡ್ತಾರೆ, ಶುಗರ್ ಇಂಥದ್ದೆಲ್ಲ ಡೀಟೇಲ್ ಆಗಿ ಅಲ್ಲಿ ನಾಮಫಲಕ ಹಾಕಿ ಬರುವಂಥ ರೋಗಿಗಳಿಗೆ ಸರ್ಕಾರಿ ಆಸ್ಪತ್ರೆಗೆ ವ್ಯವಸ್ಥೆ ಯಾರಿದ್ದಾರೆ ಅವರೆಲ್ಲ ಅದ್ರ ಬಗ್ಗೆ ನೀಟಾಗಿ ವ್ಯವಸ್ಥೆ ಏನಿದೆಯೋ ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ನಾನು ಅದೆಲ್ಲ ಡಾಕ್ಟ್ರಿಗೆ ಸೀನಿಯರ್ ಹೇಳಿದ್ದೀನಿ, ಒಂದು ನೋಟ್ಸ್ ಕೆಳಗಡೆ ಹೋಗಿ ನೋಡ್ರಿ ವ್ಯವಸ್ಥೆ ಏನು ಅಂತ. ಅವ್ರ ಚೇಂಬರ್ಗಳೆಲ್ಲ ಕುತ್ಕೊಂತಾರೆ. ಫೋನ್ ಮಾಡಿದ್ರೆ ಯಾರನ್ನ ಫೋನ್ ಮಾಡಿದ್ರೆ ಏನಪ್ಪ ಯಾವಾಗ ನನಗೆ ಮಾಡ್ತೀಯಲ್ಲಪ್ಪ, ನಿಮ್ಗೆ ಯಾರ್ಯಾರು ಮೇಡಪ್ಪ ಅಂತಾರೆ. BS ಮೇಡಮ್ ಮಾಡಿದ್ರೆ ಬೋರ್ಡಲ್ಲಿ ಹಾಸ್ಪಿಟಲ್ ಬಂದು ಬೋರ್ಡಲ್ಲಿ ನಂಬರ್ಗೆ ರೀಚ್ ಆಗಲ್ಲ. ಯಾರು ಮಾಡಿದ್ರು ಬೇರೆ ನಂಬರ್ ಇಸ್ಕೊಂಡೆ ಕೇಳಿ ಆ ನಂಬರ್ಗೆ ರೀಚ್ ಆಗ್ತೈತೆ, ಅಟೆಂಡ್ ಮಾಡ್ತಾರೆ. ಮಾಡಿದಾಗ ಏನು ಮಾಡೋದು, ಎಲ್ಲಿದ್ರೆ ವ್ಯವಸ್ಥೆ ಇದೆ ಸರಿ ಇಲ್ಲ, ಸಪೋರ್ಟ್ ಮಾತಾಡ್ಬೇಕು. ಪೇಷಂಟ್ ಬಂದಿದ್ದಾರೆ ಅಂದರೆ ನಾನು ಮೀಟಿಂಗಲ್ಲಿ ಇದ್ದೀನಿ, ಇಲ್ಲ ಇಲ್ಲಿ ಅಡೆ ಹಾಸ್ಪಿಟಲ್ಲಿ ಇಲ್ಲಿದ್ದೀನಿ, ಬಿಲ್ವಾರಿ ಹಾಸ್ಪಿಟಲ್ಲಿ ಅಂತಾರೆ. ನಾವು ಡೀನು ಇನ್ನಾದ್ರು ಫೋನ್ ಮಾಡಿದ್ರೆ ನಿಮ್ಮ ಮೊದಲೇ ಒಂದ್ಸಲ ಪತ್ರಿಕಾ ಪರಿಷತ್ ಹೇಳಿದ್ದೆ ನಾನು. ಯಾರೋ ಒಬ್ಬರು ಒಳ್ಳೆ